ಹೇಳ್ಕೊಳಕ್ಕಾಗ್ತಿರ್ಲಿಲ್ವೇ ಅಂತ ನಾರಾಯಣಾಚಾರ್ಯ ಗೊಂದಲವನ್ನು ಮುಗಿಸ್ಬಿಟ್ಟು ಏನು ಹೇಳಿದ್ರು ಗೊತ್ತಾ, ಗೋಷ್ಠಿ ಪೂರ್ಣ ತುಂಬ ತಪಸ್ವಿಗಳು ಪಾಪಿಗಳನ್ನು ಅವ್ರು ದರ್ಶನ ಮಾಡ್ತಾ ಇರಲಿಲ್ಲ. ತುಂಬ ಜ್ಞಾನಿಗಳು ಪಾಪಿಗಳನ್ನು ಮಾತಾಡ್ಸಲ್ಲ, ನೋಡಕ್ಕೆ ಹೋಗಲ್ಲ. ತಪಶಕ್ತಿ ಕ್ಷೀಣವಾಗ್ತದೆ, ಯಾಕಪ್ಪ ಬೇಕು ಅಂತ. ಅವರು ಗೋಷ್ಠಿ ಪೂರ್ಣರು ಮಹಾಜ್ಞಾನಿಗಳು, ಅವರಲ್ಲಿ ತಿರುವಂತದ ಅರ್ಥವಿದೆ, ಅವ್ರಿಗೆ ಗೊತ್ತಿದೆ. ಅಷ್ಟಾಕ್ಷರಿ ದ್ವಯಾಕ್ಷರಿ ಧರ್ಮಶ್ಲೋಕದ ಅರ್ಥಗಳೆಲ್ಲ ಅವ್ರಿಗೆ ಗೊತ್ತಿದೆ. ಸನ್ಯಾಸ ದೀಕ್ಷೆ ಆದಾಗ ಮಂತ್ರೋಪದೇಶ ಆಗಿರಲಿಲ್ಲ ಗುರುಗಳಿಗೆ. ಇದನ್ನು ತಿಳ್ಕೋಬೇಕು ಅಂತ ಆಚಾರ್ಯರು ಗೋಷ್ಠಿ ಪೂರ್ಣಕ್ಕೆ ಹೋದಾಗ ಮನೆ ಒಳಗಡೆ ಇರ್ತಾರಂತೆ. ಇವರು ಹೋದಾಗ ಮನೆ ಒಳಗಡೆ ತಕ್ಷಣ ಬಾಗಿಲು ತೆಗೆದಿರ್ತಾರೆ. ಅವರು ಯಾರಿಗೂ ಕಾಣೋರಲ್ಲ, ಮಾಡೋರಲ್ಲ, ದೇವರ ದೃಷ್ಟಾಂತ ಕೊಡ್ತಾರೆ. ಬಾಗಿಲು ಹಾಕ್ದಾಗ ಸ್ವಾಮಿ ಸ್ವಾಮಿ ಅಂತ ಕೂಗಿದ್ದಾರೆ. ಯಾರಪ್ಪ ನೀನು ಅಂತ ಗೋಷ್ಠಿ ಪೂರ್ಣ ಅಂದಾಗ, ನಾನು ಬಂದಿದ್ದೀನಿ, ನಾನು ಅಂದಂತೆ ಗುರುಗಳು. ನಾನು ಹೋದ್ಮೇಲೆ ಬಾರೋ ಅಂದಂತ ಗೋಷ್ಠಿ ಪೂರ್ಣ. ನಾನು ಹೋದ್ಮೇಲೆ ಬಾರೋ ಅಂತ ನಮ್ಮ ಗುರು ಭಗವದ್ರಾಮನ್. ನಾನು ಹೋದ್ಮೇಲೆ ಬಾರೋ, ಇವ್ರ ಹತ್ರನೇ ವಿಚಾರ ತಿಳ್ಕೊಳಕ್ಕೆ ಬಂದಿರೋದು. ನಾನು ಹೋದ್ಮೇಲೆ ಬಾರೋ ಅಂತನಲ್ಲಪ್ಪ ಗುರುಗಳು. ಏನಪ್ಪ ಕಥೆ ಮಾಡೋದು ಅಂತ ಗುರುಗಳು ಅರ್ಥವಾಗ್ದೇ ಹಿಂದೆ ಬಂದ್ಬಿಟ್ಟಿದ್ದಾರೆ. ಈ ಥರ 17 ಬಾರಿ ಗುರುಗಳೇ ನಾನು ಬಂದಿದ್ದೀನಿ ಅಂತ ಗುರುಗಳು, ನಾನು ಹೋದ್ಮೇಲೆ ಬಾರಪ್ಪ ಅಂತ ಅವ್ರಿಗೆ ಕಳಿಸ್ತಾರೆ. ಮತ್ತೆ ಇನ್ನೊಂದು 6 ತಿಂಗಳು ಆದ್ಮೇಲೆ ಬರ್ಬೇಕು ಹೋಗು. ನಾನು ಹೋದ್ಮೇಲೆ ಅಂದರೆ ಗುರುಗಳ ಹತ್ರ ಕೇಳಕ್ಕೆ ಬಂದಿದ್ದೀನಿ. ಗುರುಗಳ ಒಟ್ಟಲ್ಲಿ ಯಾರು ಹೇಳ್ಕೊಡ್ತಾರೆ, ಇದೇನು ಹಿಂಗಂತಲ್ಲ ಅಂತ ಆಚಾರ್ಯ. ಆಮೇಲೆ ಆಚಾರ್ಯರು ಗೊತ್ತಾಗುತ್ತಂತೆ, ನಾನು ಅಂದರೆ ಅಹಂಕಾರ ಹೋದ್ಮೇಲೆ ಬಾರೋ. ನಮ್ಮ ವೈಷ್ಣವ್ರಿಗೆ ಅದಕ್ಕೆ ಹೋದು, ವೈಷ್ಣವರಲ್ಲಿ ತಿಳ್ಕೊನೇನು ವಿಚಾರನ ಅಡೆಯೇನು ಅನ್ಬೇಕು. ಹೋದ ತಕ್ಷಣ ಅಡೆಯೇನು ರಾಮಾನುಜದಾಸನ್ ಅಂತ ಅನ್ಬೇಕು. ಅಡೆಯೇನು ಶಬ್ದ ಕೊನೆಗೆ ಆಚಾರ್ಯ ಅಡೆಯೇನು ಸ್ವಾಮಿ ದಾಸ ಬಂದಿದ್ದೀನಿ ಅಂತ ಆಚಾರ್ಯ ಹೇಳಿದ ಮೇಲೆ ಕರೆದು ಕೂರಿಸಿ ಯಾವ ಊರು ಎತ್ತ ಹೆಂಗೆ ಆಯ್ತು ತಿಳ್ಕೊಬೇಕಾ, ನೀನು ಒಬ್ಬನೇ ತಿಳ್ಕೊಳಪ್ಪ, ಎಲ್ಲರಿಗೂ ಮೂರ್ಗೆಲ್ಲ ಸಾರ್ಬೇಕ ಅಂತೇಳಿ ಉಪದೇಶ ಮಾಡ್ತಾರಂತೆ. ನಾನು ಬಂದಿದ್ದೀನಿ ಅಂದಾಗ ಉಪದೇಶ ಮಾಡಲೇ ಇಲ್ಲ. ನಾನು ಅನ್ನೋ ಶಬ್ದ ಅಹಂಕಾರ ಹೋಗ್ಬೇಕು. ನಾನು ಹೋದ್ಮೇಲೆ ಬಾರೋ ಅಂದಂತೆ ಗುರುಗಳಿಗೆ. ಅಯ್ಯೋ ಗುರುಗಳೇ ಸತ್ತೋದ್ಮೇಲೆ ಹೋದ್ರೆ ಯಾರು ಹೇಳ್ಕೊಡ್ತಾರಪ್ಪ ಅಂತ ಅನ್ಕೊಂಡು ಬರೋದು ಅಂತೀವಿ. ನಿನ್ನ ನಾರಾಯಣಾಚಾರ್ಯ ಹೇಳ್ತಾರೆ, ವಾಲ್ಮೀಕ ಅರ್ಥ ಇದು ಕರೆಕ್ಟ್. ವಾಲ್ಮೀಕ ಅರ್ಥ ಯಾರು ಇದನ್ನು ಹೇಳೇ ಇರಲಿಲ್ಲ. ನಾರಾಯಣಾಚಾರ್ಯ ಎಂಥ ಹಯಗ್ರೀವ ಅವತಾರ. ಅವರು ಸುಮ್ಮನೆ ಇಲ್ಲ ನಾರಾಯಣಾಚಾರ್ಯರು, ಹಯಗ್ರೀವ ಅವತಾರ. ನೇರವಾಗಿ ಮಾತಾಡೋದು ಮೂರ್ತಿ. ದಿವ್ಯ ವರ್ಚಸ್ಸು, ಎಂಥ ವರ್ಚಸ್ಸು. ಏನು ವಿದ್ಯೆ, ಇಂಗ್ಲೀಷ್ ಕೇಳ್ತೀಯ, ತಮಿಳ್ ಕೇಳ್ತೀಯ, ಕನ್ನಡ ಕೇಳ್ತೀಯ, ತೆಲುಗು ಕೇಳ್ತೀಯ, ವೇದ ಕೇಳ್ತೀಯ, ಉಪನಿಷತ್ ಕೇಳ್ತೀಯ, ಪ್ರಬಂಧ ಕೇಳ್ತೀಯ, ರಾಮಾಯಣ ಕೇಳ್ತೀಯ. ವಾಲ್ಮೀಕಿ ಹೃದಯ ಅದು. ವಾಲ್ಮೀಕಿ ಇವರಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಇಂಥ ಮಹಾ ತಪಸ್ವಿಗಳು ಅಂತ ಅವ್ರು ಹೇಳಿದ್ರು. ನಾನು ಹೋದ್ಮೇಲೆ ಬಾ ಅಂತ ಹೇಳಿದ್ರು. ಅದಕ್ಕೆ ಆಚಾರ್ಯರಿಗೆ ಇದೇನು ನಂತರ ಅಂದ್ಕೊಂಡು ಗುರುಗಳು ಬಂದ್ಬಿಟ್ಟಿದ್ರು ಪೀಠಕ್ಕೆ. ಅದಕ್ಕೆ ಆಗ ಗೊತ್ತಾಯ್ತು, ಓಹೋ ನಾನು ಶಬ್ದ ಓದಬೇಕು. ಅಡೇನ್ ಸ್ವಾಮಿ ಒಂದಿರ್ಕ ಸ್ವಾಮಿ, ಅಡೇನ್ ದಾಸನ ಒಂದಿರ್ಕ ಹಂಗ ತೆಗ್ದರೆ ಗೊತ್ತೈತೇನೋ. ಆಗ ಉಪದೇಶ ಮಾಡಿದ್ರೆ ನಾವೇನು ಆಚಾರ ಮತ್ತೆ ಹೇಳೋದು ಹಂಗೆ ಬಿಚ್ಚೋದನ್ನು ವಿಚಾರ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಅಂತ. ನಾವು ಎಷ್ಟೇ ಗೋಷ್ಠಿ ಪೂರ್ಣ ಬೇಕು ಅಂತಾಯ್ತು, ಏನಪ್ಪ ಹಿಂಗೆಲ್ಲ ಸುತ್ತಾರಿಸಿದ್ದಾರೆ ಅಂತ. ಅದನ್ನು ನೋಡಿ ಹೆಂಗೆ ವಿಚಾರ ಕೊಟ್ಟಿದ್ದಾರೆ. ಆ ಥರ ಇದು ಮೊಣಕಾಲ್ಮಂಡಿಯವರಿಗೆ ತಮ್ಮ ಪಾದವನ್ನು ಶಿರಸ್ಸಿನಲ್ಲಿಟ್ಟು ಅನುಗ್ರಹ ಕೊಟ್ಟಂತೆ ದ್ವಯ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಅಷ್ಟಾಕ್ಷರ ದ್ವಯ ಸುಮ್ಮನೆ ಸಿಗ್ತಿರ್ಲಿಲ್ಲ. ಕೋಟಿ ಜನ ಒಬ್ಬರಿಗೆ ಸಿಗ್ತಾ ಇತ್ತು. ಕಷ್ಟ, ಬಹಳ ಕಷ್ಟಪಡಬೇಕು. ಈಗೇನು ಹೆಜ್ಜೆಜ್ಜೆಗೂ ಹೋಗಿ ತಿಳಿಸ್ಕೊಂಡು ಕಾಲ್ಕೊಂಡಿರ್ತಾನೆ, ಹೋಗಿ ಹೇಳ್ಸ್ಕೊಂಡು ಬರ್ತಾನೆ. ಹೇಳೋದು ಬಿಡ, ಅವನೇ ಹೇಳ್ಬಿಡ್ತಾನೆ. ಗುರುಮುಖೇನ ಬರಬೇಕು. ಏನು ನಮಗಾಗಿದೆ ಮಾನವ ಇದರಿಂದ ಅಡಹಿಯ ಕಂಚಿ ವಾದಿಕೇಶ ಮಣವಾಡ ಜಿ ಎಸ್ ಸ್ವಾಮಿಗಳಿಂದ ನಮಗೆ ಉಪದೇಶವಾಯಿತು. ಮೇಲ್ಕೋಟೆ ಮತ್ತು ತಂದೆಯವರು ಮಾಡಿಸೋದು ನಮಗೆ ಸಪ್ರೇಟ್ ಹೋಮ ಸಮರ್ಶನ ಜಿ ಎಸ್ ಸ್ವಾಮಿಗಳಿಂದಾಗಿ ಉಪದೇಶಗಳೆಲ್ಲ ಗೊತ್ತಾಯ್ತಪ್ಪ. ಅಡಹಿಯ ಕಂಚಿ ಕೇಸರಿ ಮಣವಾಡ ಜಿ ಎಸ್ ಅವರಿಂದ ನಮಗೆ ಉಪದೇಶ ಆಗಿದೆ. ಸಾಕ್ಷಿ ಗುರುಮುಖೇನೇ ಆದ ಕಾರ್ಡು ಅದು ಇದು ಕೇಳಿಕೊಂಡು ಇವನು ಶ್ರೀದೇವ ಇವನು ಕೇಳಿದ ಇವನು ಸಾಯಿಬಾಬಾ ಏನು ಗುರುಸೇವೆ ರಾಮಮಿಶ್ರರು ಅಲಭ್ಯ ಲಾಭವನ್ನು ಪಡೆದವರಂತೆ ಅತ್ಯಂತ ಸಂತುಷ್ಟರಾಗಿ ಗುರುಸೇವೆಯೇ ತಮಗೆ ಉತ್ತಾರಕವೆಂದು ತಿಳಿದು ಸಂತೋಷ ಪಡುತ್ತಾರೆ. ನಮ್ಮ ಅಂತ್ಯಕಾಲವು ಸಮೀಪಿಸುತ್ತಿರುವುದನ್ನು ತಿಳಿದು
ಪುಂಡರೀಕಾಕ್ಷರು ತಮ್ಮ ಶಿಷ್ಯರನ್ನ ಕರೆಸಿ ಅವರಲ್ಲಿ ರಾಮಮಿಶ್ರನು ತಮ್ಮ ಮುಂದಿನ ಆಚಾರ್ಯ ಪೀಠಕ್ಕೆ ಗುರುತಿಸಿ ರಾಮಮಿಶ್ರನ ಕುರಿತು ನಾಥ ಮುನಿಗಳಿಗೆ ಶೀಘ್ರವೇ ಒಬ್ಬ ಮೊಮ್ಮಗನು ಜನಿಸುತ್ತಾನೆ. ಅವರಿಗೆ ಯಮುನೈ ತುರವರ್ ಎಂದು ನಾಮಕರಣ ಮಾಡಿ ಅವರಿಗೆ ಸಕಲ ದರ್ಶನ ರಹಸ್ಯಾರ್ಥಗಳನ್ನು ಉಪದೇಶಿಸಿ ಅವರನ್ನು ಮುಂದಿನ ಆಚಾರ್ಯ ಪೀಠ ಸ್ಥಾಪಿಸಬೇಕು. ಈ ಕಾರ್ಯವನ್ನು ನನ್ನ ಗುರುಗಳು ನನಗೆ ನೇಮಿಸಿದರು. ಆದರೆ ನನ್ನ ಜೀವಿತ ಕಾಲದಲ್ಲಿ ಅದು ಫಲಿಸಲಿಲ್ಲ. ಈ ಕಾರ್ಯವನ್ನು ನೀವು ನನಗಾಗಿ ಎಷ್ಟೇ ಕಷ್ಟವಾದರೂ ಜಯಿಸಬೇಕು ಎಂದು ಹೇಳಿ ಪದ್ಮಾಸನರೂಢರಾಗಿ ತಮ್ಮ ಗುರುಗಳಾದ ನಾಥಮುನಿಗಳ ಪಾದಗಳನ್ನು ಧ್ಯಾನಿಸುತ್ತಾ ಶರೀರವನ್ನು ತ್ಯಜಿಸಿ ಪರಮಪದವನ್ನು ಸೇರಿದರು. ಆಗ ಅಲ್ಲಿದ್ದ ಶಿಷ್ಯರೆಲ್ಲರೂ ಶೋಕಾರ್ಥರಾಗಿ ಬ್ರಹ್ಮವೇದ ಕ್ರಮದಿಂದ ಅವರ ಶರೀರವನ್ನು ಸಂಸ್ಕರಿಸಿ ಆರನೇ ಪ್ರಶ್ನೆ ಬ್ರಹ್ಮವೇದ. ಆರನೇ ಪ್ರಶ್ನೆ ಬ್ರಹ್ಮವೇದ. ಅದು ದೇವಾಲಯದಲ್ಲಿ ಪಾಠ ಮಾಡಿಸ್ಕೋಬೇಕು, ಗುರುಕುಲದಲ್ಲಿ ಮನೆಯಲ್ಲಿ ಮಾಡಲ್ಲ. ಆ ಬ್ರಹ್ಮವೇದ ಎಲ್ಲ ಯಾವುದ್ರ ಕುರಿತು ಹೇಳಿದೆ ಅಂದರೆ, ಒಬ್ಬ ಮನುಷ್ಯ ಈ ಲೋಕವನ್ನು ತಿಳಿಸಿ ಮುಂದಿನ ಔರ್ಧ್ವ ಕ್ರಿಯೆಗಳನ್ನು ಮಾಡುವಂಥ ವಿಚಾರಗಳನ್ನೆಲ್ಲ ಬ್ರಹ್ಮವೇದದ ಮಂತ್ರಗಳಲ್ಲಿ ಆರನೇ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ. ಆ ಬ್ರಹ್ಮವೇದದಲ್ಲಿ ಎಲ್ಲ ಉತ್ತರ ಕ್ರಿಯಾದಿಗಳನ್ನು ಯಾವ್ಯಾವ ರೀತಿ ಮಾಡಬೇಕು, ಮನುಷ್ಯನಿಗೆ ಯಾವ ಮಂತ್ರಗಳಿಂದ ಮಾಡಬೇಕು, ಯಾವ ರೀತಿ ಅಗ್ನಿಸ್ಪರ್ಶ ಮಾಡಬೇಕು, ಯಾವ ರೀತಿ ಯಾವ್ಯಾವ ರೀತಿ ಹವಿಸ್ಸನ್ನು ಕೊಡಬೇಕು, ಎಲ್ಲ ಬ್ರಹ್ಮವೇದದಲ್ಲಿದೆ. ಆರನೇ ಪ್ರಶ್ನೆ, ಅದಕ್ಕೆ ಹೆಸರೇ ಬ್ರಹ್ಮವೇದ ಅಂತ. ಕ್ರಮದಿಂದ ಅವರ ಶರೀರವನ್ನು ಸಂಸ್ಕರಿಸಿ ಅವರಿಗೆ ನಡೆಸಬೇಕಾದ ಕ್ರಿಯೆಗಳನ್ನೆಲ್ಲ ಶಾಸ್ತ್ರ ರೀತಿಯಿಂದ ನಡೆಸಿದರು ಅಂತ ರಾಮಮಿಶ್ರರ ಬಗ್ಗೆ ಹೇಳಿದ್ದಾರೆ. ಶ್ರೀರಾಮಮಿಶ್ರರ ಪಾದಾರವಿಂದವೇ ಗತಿ ಗೋವಿಂದ. ನೋಡಪ್ಪ, ಈಗ ರಾಮಮಿಶ್ರ ಆದ್ಮೇಲೆ ಆಳವಂದಾರ್ ಬರ್ತಾರೆ. ಆಳವಂದಾರ್ ಅಂದ್ರೆ ಯಾರಪ್ಪ? ಯಾರು ಹೇಳ್ತೀರಾ? ಶಿಷ್ಯ. ಆಳವಂದಾರ್ಗೆ ಇನ್ನೊಂದು ಹೆಸರು ಯಾರು ಹೇಳ್ತೀರಪ್ಪ? ಹೇಳು, ಏನು ಬರ್ತದೋ ಅದೇ ಹೇಳೋಕ್ಕಾಗಿಲ್ಲ. ಇವ್ರ ತಪ್ಪ ಅವ್ರ ತಪ್ಪ. ಯಾರು ಹೇಳ್ತೀರಪ್ಪ? ಆಳವಂದಾರ್ಗೆ ಇನ್ನೊಂದು ಹೆಸರೇನು? ಆಳವಂದಾರ್. ಅವ್ರಿಗೆ ಇನ್ನೊಂದು ಹೆಸರು ಯಾಮನಾಚಾರ್ಯ. ರಾಮಮಿಶ್ರನ ಶಿಷ್ಯ. ಗೊತ್ತಾ? ಪುಂಡರೀಕಾಕ್ಷರು ಗತಿಸಿದ ಸ್ವಲ್ಪ ಕಾಲದಲ್ಲೇ ಈಶ್ವರ ಮುನಿಗಳಿಗೆ ಪುತ್ರ ಜನನವಾಯಿತು. ಆ ವೇಳೆಯಲ್ಲಿಯೇ ರಾಮಮಿಶ್ರರು ಶ್ರೀರಂಗದಲ್ಲಿದ್ದರು. ಈ ಸಮಾಚಾರವನ್ನು ಕೇಳಿದ ಒಡನೆಯೇ ಅತ್ಯಂತ ಸಂತೋಷದಿಂದ ಹೊರಟು ವೀರನಾರಾಯಣಪುರಕ್ಕೆ ಬಂದು ಆ ಶಿಶುವಿನ ದಿವ್ಯ ತೇಜಸ್ಸನ್ನು ನೋಡಿ ಆಶ್ಚರ್ಯಭರಿತರಾಗಿ ತಮ್ಮ ಗುರುಗಳಿಗೆ ತಮಗೆ ನೇಮಿಸಿದ ಕಾರ್ಯವನ್ನು ನೆನೆದು ಹೇಳಿದಲ್ಲ. ನಾಥಮುನಿಗಳ ಮೊಮ್ಮಗನೇ ಬರ್ತಾನೆ, ಈಶ್ವರ ಮುನಿಗಳ ಪುತ್ರ ಬರ್ತಾನೆ, ಅವನಿಗೆ ಎಲ್ಲ ಜವಾಬ್ದಾರಿ ಈ ವಿಚಾರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ತಮ್ಮ ಗುರುಗಳು ತಮಗೆ ನೇಮಿಸಿದ ಕಾರ್ಯವನ್ನು ನೆನೆದು ಆ ಶಿಶುವಿಗೆ ಕ್ರಮವಾಗಿ ಜಾತಿಕರ್ಮ ನಾಮಕರಣವನ್ನು ನಡೆಸಿ ಯಮುನೈ ತುರವನೈ ಅನ್ನೋ ಹೆಸರು, ಯಮುನೈ ತುರೈವರ್ ಎನ್ನೋ ಹೆಸರನ್ನು ಕಟ್ತಾರೆ. ಅಂದರೆ ಯಮುನಾಚಾರ್ಯ ಎಂದು ನಾಮಕರಣ ಮಾಡಿ ತಮ್ಮ ಸ್ಥಳವಾದ ತಮಿಳಿನಲ್ಲಿ ಯಮುನೈ ತುರೈವರ್ ಅಂತ ಹೆಸರು. ಯಮುನಾಚಾರ್ಯ, ಆಳವಂದಾರ್, ಈ ಥರ ಎಲ್ಲ ಗುರುಗೆ ಹೆಸರಿದೆ ಕಲ್ಪ ಎಂದು ನಾಮಕರಣ ಮಾಡಿ ತಮ್ಮ ಸ್ಥಳವಾದ ಶ್ರೀರಂಗಕ್ಕೆ ಹಿಂತಿರುಗ್ತಾರೆ ರಾಮಕೃಷ್ಣರು. ಇಲ್ಲಿ 4017ರಲ್ಲಿ ಯಮುನಾಚಾರ್ಯ ಹುಟ್ಟಿದ್ದು. ಧಾತು ಸಂವತ್ಸರದ ಆಷಾಢ ಶುಕ್ಲ ಪೌರ್ಣಮಿ, ಗುರು ಪೌರ್ಣಮಿಯಲ್ಲಿ ಶುಕ್ಲ ಪೌರ್ಣಮಿ ಬುಧವಾರ ಉತ್ತರಾಷಾಢ ನಕ್ಷತ್ರದಲ್ಲಿ ವೀರನಾರಾಯಣಪುರದಲ್ಲಿ ತಮ್ಮ ಪಿತೃಗೃಹದಲ್ಲಿ ಜನಿಸುತ್ತಾರೆ. ಗೊತ್ತಾಯ್ತೇನಪ್ಪ? ವೀರನಾರಾಯಣಪುರ ಇವರು ಪರಮಪದದಲ್ಲಿರುವ ಪರವಾಸುದೇವನ ಸಿಂಹಾಸನಾಂಶವು ಪುರಾ ಅಂಶ. ಪರಮಪದ ವೈಕುಂಠದಲ್ಲಿ ಭಗವಂತ ನಾರಾಯಣ ಮಲ್ಕೊಂಡಿದ್ದನಲ್ಲ, ಪರವಾಸುದೇವನ ಸಿಂಹಾಸನಾಂಶವು, ಸಿಂಹಾಸನ ಅದರ ಅಂಶ ಬಂದಿರ್ತದೆ. ಸಿಂಹಾಸನದು ಅದಂಶ, ಆ ಶಕ್ತಿ ಬಂದಿರೋದು ಇವರಿಗೆ. ಪರಮಾತ್ಮ ಮಲ್ಕೊಂಡಿದ್ದಾನೆ ಮುಚ್ಚಿದಾರಲ್ಲ, ಅದು ಶಕ್ತಿ. ಆ ಪೀಠಕ್ಕೆ ಎಷ್ಟು ಶಕ್ತಿ. ಪೀಠಕ್ಕೆ ನಮಸ್ಕಾರ, ಪೀಠ ನೋಡಿದ್ರೆ ಗುರುಗಳ ಅನುಗ್ರಹ ಆಗುತ್ತದೆ. ಪೀಠಕ್ಕೆ ನಮಸ್ಕಾರ ಮಾಡಿದ್ರೆ ಅನುಗ್ರಹ. ಆ ಪೀಠ ಇದು, ಪೀಠವೇ ಆ ಸಿಂಹಾಸನದ ಅಂಶ ಅಂತ. ಯಾರು? ರಾಮನಾಚಾರ್ಯ. ರಾಮಮಿಶ್ರರು ಶ್ರೀರಂಗಕ್ಕೆ ಹಿಂತಿರುಗಿ ಹೊರಟು ಹೋದ ಮೇಲೆ ಈಶ್ವರ ಮುನಿಗಳು ತಮ್ಮ ಮಗನಿಗೆ ಅನ್ನಪ್ರಾಶನ, ಚೌಳ ಉಪನಯನ ಆದಿನಗಳನ್ನು ಆಯಾ ಕಾಲಗಳಲ್ಲಿ ಕ್ರಮವಾಗಿ ನಡೆಸಿ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ಬಾಲ್ಯದಲ್ಲೇ
ಯಾವನಾಚಾರ್ಯದ ಮುಖದಲ್ಲಿ ಚಟುವಟಿಕೆಯು ಮತ್ತು ದಿವ್ಯ ತೇಜಸ್ಸು ಜ್ವಲಿಸುತ್ತಿತ್ತು. ಅಧ್ಯಯನದ ಸಂತೆಯು ನಡೆಯುತ್ತಿದ್ದಾಗ ಮೊದಲನೇ ದಿವಸ ಹೇಳಿಕೊಟ್ಟ ಅಧ್ಯಯನ ಭಾಗವನ್ನು ಎರಡನೇ ದಿವಸ ಹೇಳ್ಬಿಡ್ತಿದ್ರು. ಒಂದಿನ ಪಾಠ ಮಾಡಿದ್ರೆ ನೆಕ್ಸ್ಟ್ ಹೇಳ್ತಾ ಇದ್ರು.